ನಾನು ಇಷ್ಟಪಡ್ತೀನಿ ಸರ್ ಇಷ್ಟು ಓಪನ್ ಆಗಿ ಹೇಳಬೇಕು ಅಂತ, ಆದರೆ ಇಲ್ಲ ಅಲ್ಲ ಸರ್, ಏನು ಮಾಡೋದು. ಕನ್ನಡದಲ್ಲಿ ನೀವೇ ಎಷ್ಟು ತಗೊಂಡಿದ್ದೀರಾ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನೀವೇ ಎಷ್ಟು ತಗೊಂತ ಇದ್ದೀರಾ? ಯಾಕೆ ಸರ್ ಇಷ್ಟು? ಇಲ್ಲ ಸರ್, ನೋ 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 ನಾನು ಖುಷಿಯಿಂದ ಅಷ್ಟು ಸಿಗುತ್ತೆ ಅಂತ ಹೇಳಬೇಕು ಅಂತ ನನ್ನ ಆಸೆ ಇದೆ ಸರ್. ನೋ 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 ದ ಥಿಂಗ್ ಈಸ್, ಐ ಆನೆಸ್ಟ್ಲಿ ಆಮ್ ಸೇಯಿಂಗ್, ಈ ನ್ಯೂಸ್ ನನಗೂ ಬಂತು, ಅದಕ್ಕೋಸ್ಕರ IT ರೇಟು ಆಯಿತು ಈ ನ್ಯೂಸ್ಗೋಸ್ಕರ. ಬಟ್ ಬಟ್ ಐ ಆಮ್ ನಾಟ್ ಗೆಟ್ಟಿಂಗ್ ಮ್ಯಾನ್. ನಾನು ಸರ್ ಕೆಲಸ ಮಾಡ್ತೀನಿ ಸರ್ ಕೊಡಿ ಅಂತಂದರೆ, ಇಲ್ಲಮ್ಮ ಸೊ ಈ ಹೀರೋಯಿನ್ ಅಷ್ಟು ತಗೋತಾರೆ, ನಿಮ್ಗೆ ಅಷ್ಟು ಇದು ಕೊಡೋಕ್ಕಾಗಲ್ಲ, ಅದು ಇದು ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ಇಟ್ಸ್ ನಾಟ್ ಲೈಕ್ ಐ ಆಮ್ ಗೆಟ್ಟಿಂಗ್, ಐ ಆಮ್ ವರ್ಕಿಂಗ್ ಡೇ ಇನ್ ಡೇ ಔಟ್, ಬಟ್ ಐ ಆಮ್ ನಾಟ್ ಗೆಟಿಂಗ್ ಮನಿ. ಈಗ ಮನಿ ಇಲ್ಲ, ಐ ಆಮ್ ಲೈಕ್ ಮೈ ಮ್ಯಾನೇಜರ್ ವೇರ್ ಆರ್ ಯು, ವೇರ್ ಇಸ್ ಮೈ ಮನಿ ಅಂತ. ನೋ 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 ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು, ಐ ಹೋಪ್ ಐ ಗೆಟ್ ಇಟ್. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಹಿಟ್ ಆದ್ಮೇಲೆ ಕನ್ನಡದಲ್ಲೇ ಅಂದ್ರೆ ಬೇರೆ ಭಾಷೆಯಲ್ಲಿ ಈ ತರದೊಂದು ಆಫರ್ ಬರುತ್ತೆ, ಅಂದ್ರೆ ವಿಜಯ್ ದೇವರಕೊಂಡ ಆ ತರದ ಥಿಂಕು ಥಾಟ್ ಏನಾರ ಬಂದಿತ್ತ? ಸೊ ಹೇಗೆ ಈ ಕನ್ನಡದಿಂದ ಸಡನ್ ಆಗಿ ತೆಲುಗು ಇಂಡಸ್ಟ್ರಿಗೆ ಹೋಗೋದಕ್ಕೆ ಓ ನೋ 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 ಸೊ ಫಸ್ಟ್ ಬಂದು ನನ್ನ ಕಿರಿಕ್ ಪಾರ್ಟಿ ರಿಲೀಸ್ ಆದಮೇಲೆ ವೆಂಕಿ ಕುಡುಮಲ ಅಂತ ನನ್ನ ಫಸ್ಟ್ ಡೈರೆಕ್ಟರು, ಒಂದು ಕಾಲೇಜ್ ಸಬ್ಜೆಕ್ಟ್ ಇತ್ತು. ನನ್ನ ಫಸ್ಟ್ ರಿಲೀಸ್ ಬಂದು ಆ್ಯಕ್ಚುಲಿ ಚಲೋ, ನಾಟ್ ಗೀತಾ ಗೋವಿಂದ, ಸೊ ದಿಸ್ ಚಲೋ. ಸೊ ವೆಂಕಿ ಕುಡುಮಲ ಬಂದು ಹಿ ಲೈಕ್ಡ್ ಹೌ ಐ ಲುಕ್ಡ್ ಇನ್ ಕಿರಿಕ್ ಪಾರ್ಟಿ ವಿತ್ ದ ಸ್ಪೆಕ್ಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟ ಆಗಿ ಹಿ ಆ್ಯಂಡ್ ಮೈ ಮ್ಯಾನೇಜರ್ ಕೇಮ್ ಟು ಮೀಟ್ ಮೀ. ಆ್ಯಂಡ್ ಆ ಸಬ್ಜೆಕ್ಟ್ ಕೂಡ ಒಂದು ವೆರಿ ಸಿಂಪಲ್ ಕಾಲೇಜ್ ಲವ್ ಸ್ಟೋರಿ ಆಗಿತ್ತು. ಸೊ ಐ ವಾಸ್ ಲೈಕ್, ಅಂದರೆ ಆ ಟೈಮಲ್ಲಿ ಐ ವಾಸ್ ಲೈಕ್ ಕಾಲೇಜ್ ಲವ್ ಸ್ಟೋರಿ ಐ ಕ್ಯಾನ್ ಡೂ ಇಟ್, ಅಂದರೆ ಇಟ್ಸ್ ನಾಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಎಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಸೊ he gave me the script, and ಅದಕ್ಕಿಂತ ಮುಂಚೆ I heard 2 other scripts in Telugu, but I couldn't do it because ಅಂಜನಿ ಪುತ್ರ ಆ್ಯಂಡ್ ಚಮ್ಮಕ್ ಒಂದೇ ಟೈಮಲ್ಲಿ ನಾನು ಶೂಟ್ ಮಾಡ್ತಿದ್ದೆ. ಸೊ ಐ ಕುಡಂಟ್ ಡೂ ಇಟ್, ಬಟ್ ಚಲೋ ಸಮ್ಹೌ ವರ್ಕ್ಡ್ ಔಟ್. ಸೊ ನನ್ನ ಫಸ್ಟ್ ಫಿಲ್ಮ್ ವೆಂಕಿ ಆ್ಯಂಡ್ ಶೌರ್ಯ ಜೊತೆ ಮಾಡಿ ಇಟ್ ವರ್ಕ್ಡ್ ವೆಲ್. ಅದನ್ನು ನೋಡಿ ಗೀತಾ ಗೋವಿಂದಂ ಫಿಲ್ಮ್ ವರ್ಕ್ ಆಯಿತು. So it's been a journey. I think hero attitude, action, mother sentiment, songs, highlights. ತುಂಬಾ ಕಡಿಮೆ ಅವಧಿಯಲ್ಲಿ ಅಂದ್ರೆ ದೊಡ್ಡ ಮಟ್ಟದ ಒಂದು ಸ್ಟಾರ್ಡಮ್ ಕ್ರಿಯೇಟ್ ಮಾಡ್ಕೊಂಡ್ರೆ, ಸೊ ಹೇಗೆ ಅನಿಸ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಕೊಂಡಿದ್ರೆ ಕಿರಿಕ್ ಪಾರ್ಟಿ ನಂತರ ನಾನು ಟರ್ನ್ ಆಗುತ್ತೆ ಅಂತ? ಆಸ್ ಇನ್ ನಾವು ನಮ್ಮ ಲೈಫ್ ನೋಡೋಕ್ಕಾಗಲ್ಲ ಸರ್, ಬೇರೆಯವರೇ ನೋಡ್ಬೋದು. ಸೊ ವೆನ್ ಪೀಪಲ್ ಕಮ್ ಆ್ಯಂಡ್ ಟೆಲ್ ಮೀ ಓರ್ ನನ್ನ ಫ್ರೆಂಡ್ಸಿಗೆಲ್ಲ ನಿನ್ನ ಬಗ್ಗೆ ಗೊತ್ತು, ಪೀಪಲ್ ಲವ್ ಯು ಅಂತ ಹೇಳಿದ್ರೆ ನಂಬಕ್ಕಾಗ್ತಿಲ್ಲ. ಐ ಸ್ಟಿಲ್ ಡೋಂಟ್ ಬಿಲೀವ್ ಇಟ್. ಐ ಆಮ್ ಲೈಕ್, you say you like me but you don't like me, chumma just because you're standing in front of me you say you like me just to be nice anta ಈಗಲೂ ಕಚಾಮಿಚಿ ಇದೆ. ಬಟ್ ಆ್ಯಸ್ ಇನ್ ಮನೆಗೆಲ್ಲ ಹೋದರೆ ಐ ಆಮ್ ನಾಟ್ ಟ್ರೀಟೆಡ್ ಎನಿ ಡಿಫ್ರೆಂಟ್, ಸೊ ಐ ಡೋಂಟ್ ಫೀಲ್ ಎನಿ ಡಿಫ್ರೆಂಟ್. ಈಗ ಇಫ್ ಪೀಪಲ್ ಸೇ ಓ ಮೈ ಗಾಡ್ ಯು ಹ್ಯಾವ್ ಸೋ ಮೆನಿ ಮಿಲಿಯನ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್ ಆರ್ ಯು ಹ್ಯಾವ್ ಫಾಲೋವರ್ಸ್ ಆನ್ ಟ್ವಿಟರ್, ಪೀಪಲ್ ಎವ್ರಿವೇರ್ ನೋ ಯು ಹ್ಯಾವ್ ಗುಡ್ ಫಾಲೋಯಿಂಗ್ ಇನ್ ದ ನಾರ್ತ್ ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ಲೈಕ್ ಓ ಓಕೆ ಅದಾಯಿತು. ಕಾಂಟ್ರವರ್ಸಿ ಆಗೋದು ಏನೋ ಸೌಂಡ್ ಮಾಡ್ತಾ ಇರುತ್ತೆ ಬಗ್ಗೆ ಸೋಷಿಯಲ್ ಮೀಡಿಯಾಗಳು, ಸೊ ಅದಕ್ಕೆ ನಿಮ್ದು ರೆಸ್ಪಾನ್ಸ್ ಏನಿರುತ್ತೆ? ಆ್ಯಸ್ ಇನ್ ಇನಿಷಿಯಲ್ ಆಗಿ ನಾನು ತುಂಬ ಡಿಸ್ಟರ್ಬ್ ಆಗ್ತಿತ್ತು ಸರ್. ಐ ಯೂಸ್ ಟು ಕ್ರೈ ಅ ಲಾಟ್. ಐ ಥಿಂಕ್ ಐ ಹ್ಯಾವ್ ಸ್ಪೆಂಟ್ ಮೋಸ್ಟ್ ಆಫ್ ಮೈ ಲೈಫ್ ಕ್ರೈಯಿಂಗ್ ಇನ್ ದೋಸ್ 3 years. ಬಟ್ ಈಗಾದರೆ ಐ ಥಿಂಕ್ ಕಾಂಟ್ರವರ್ಸಿ ಇಲ್ದೋದ್ರೆ ದರ್ ಇಸ್ ಸಮಥಿಂಗ್ ಮಿಸ್ಸಿಂಗ್. ಸೊ ಐಮ್ ಲೈಕ್, ಯಾಕೆ ಕಾಂಟ್ರವರ್ಸಿ ಇಲ್ಲ, ಯಾಕೆ ಕೊಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ, ಇಟ್ಸ್ ಓಕೆ ಟಾಕ್ ಬ್ಯಾಡ್ ಅಬೌಟ್ ಮೀ ಬಟ್ ಟಾಕ್ ಅಬೌಟ್ ಮೀ ಅಂತ. ಸೊ ಐ ಥಿಂಕ್ ಆ ಫೇಸಲ್ಲಿದ್ದೀನಿ. ಅಂದರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಐ ಥಿಂಕ್ ಐ ಹ್ಯಾವ್ ಅ ಗುಡ್ ಶೀಲ್ಡ್ ಆಫ್ ಮೈ ಮದರ್ ಆ್ಯಂಡ್ ಮೈ ಫ್ಯಾನ್ಸ್. ಎಷ್ಟು ಹೇಟ್ ಇದ್ದರೂ ಅಷ್ಟೇ ಲವ್ ಇದೆ ಸರ್. ಸೊ
ನನ್ನ ಫ್ಯಾನ್ಸ್ ಅಥವಾ ನನ್ನ ವೆಲ್ ವಿಷರ್ಸ್ ಬಂದು ಯಾವ ರೀತಿ ನೆಗೆಟಿವಿಟಿನ ನನ್ನ ರೀಚ್ ಮಾಡೋಕ್ಕೆ ಬಿಡ್ತಿಲ್ಲ. ಸೊ ಐ ಥಿಂಕ್ ಐ ಆಮ್ ವೆರಿ ಡಿಪೆಂಡೆಂಟ್ ಆನ್ ಮೈ ಮದರ್ ಆ್ಯಂಡ್ ಮೈ ವೆಲ್ ವಿಷರ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಮೇಡಮ್, ಈಗ ಸೌತ್ ಸ್ಟಾರ್ ಆಗಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದ್ದ. ಈಗ ನೀವಾಗಲೇ ಒಂದು ಹೇಳ್ದಂಗೆ ಇದು ವೈಯಕ್ತಿಕ ವಿಷಯ ಅಂತ ಬಂದಾಗ ಮದುವೆ ವಿಷಯ ಅಂತ ಸಹಜವಾಗಿ ಅವಾಗ ಸೌಂಡ್ ಆಗ್ತಾ ಇರುತ್ತೆ. ರಶ್ಮಿಕಾ ಮಂದಣ್ಣ ಬಗ್ಗೆ ಸ್ಪೆಷಲ್ ಆಸ್ ಇಟ್ ಈಸ್ ಈ ಮಲ್ಗೆ ರಕ್ಷಿತ್ ಶೆಟ್ಟಿ ಮತ್ತೆ ನಿಮ್ಮ ಇದ್ರಂತ ಸಹಜವಾಗಿ ಅದು ಎಲ್ಲ ಕಡೆ ಓಡಾಡ್ತಿರೋದು. ಏನಾಯ್ತು Well, I think when I have to talk about my marriage, I think first I have to come to a thing about my age. Sir, I know I'm getting old. You don't have to say it. ನನ್ನ ವಯಸ್ಸಾಗ್ತಿದೆ ಅಂತ ಗೊತ್ತಿದೆ ಸರ್. ನನ್ನ ಮುಖದ ಮೇಲೆ ಹಾಕೋದು ಬೇಡ ಸರ್. ಯಾಕೆ ಸರ್? ಐ ನೋ ಸರ್, ಐ ನೋ ಹಾಂ ಸರ್. ಏನು ಸರ್ ಇದು ಮತ್ತೆ ವಯಸ್ಸಾಯಿತು ಮದುವೆ ಮಾಡಬೇಕು, ಮದುವೆ ಹಾಕೋಬೇಕು, ಅದು ಇದು ಅಂತಲ್ಲ. ಹಾಂ, ಆಸ್ ಇನ್ ಅಪ್ಪ, ಅಯ್ಯೋ, ಗಾಡ್ ಬ್ಲೆಸ್ ಯು ಸರ್ ವಿತ್ 100 ಚಿಲ್ಡ್ರನ್ ಲೈಕ್ ಮೀ. ಹಾಂ, ಯಾ, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಆಗ್ಬೋದು, ಟ್ವಿಟರ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು. ಎಲ್ಲೋ ಒಂದು ಕಡೆ ಕಮೆಂಟ್ಗಳು ಓದಿದಾಗ ನಿಮ್ಗೆ ಸಹಜವಾಗಿ ಆಲ್ಮೋಸ್ಟ್ ಏನಾಯಿತು ನಿಮ್ಮ ರಕ್ಷಿತ್ ಶೆಟ್ಟಿ ಮದುವೆ ವಿಷಯ ಅಂತ ಎಲ್ಲೋ ಒಂದು ಕಮೆಂಟ್ನ ನೋಡಿದ್ವಿ. ಸೊ ಆ ಥರ ಪ್ರಶ್ನೆಗಳಿಗೆ ರಶ್ಮಿಕಾ ಮಂದಣ್ಣ ಯಾವ ರೀತಿ ಆಸ್ ಇನ್